ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಆಯಾಬುಸ ಸ್ಪ್ಲೆಂಡರ್ ಬೈಕಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಾನಿವತ್ತು ಈ ಬೈಕ್ಗಳಿಗೆ ಬೇಕಾಗುವಂಥ ಕೆಲವೊಂದು ಆಕ್ಸೆಸರಿಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ನಾರ್ಮಲಿ ಎಲ್ಲರೂ ಕೂಡ ಅವ್ರ ಬೈಕಿಗೆ ಎಲ್ಲಿ ನೋಡಿ, ನಾವು ಒಂದು ಫೋನ್ದು ಹೋಲ್ಡ್ರ್ ಹಾಕ್ಸಿದ್ದೀವಲ್ವಾ, ಇದನ್ನು ಎಲ್ಲರೂ ಕೂಡ ಹಾಕ್ಸಿರ್ತಾರೆ. ಇದನ್ನು ಬಿಟ್ಟು ಬೇರೆ ಏನು ಆಕ್ಸೆಸರೀಸ್ನ ನಾವು ಈ ಒಂದು ಬೈಕಲ್ಲಿ ಯೂಸ್ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನಾನು ಈ ಸ್ಪ್ಲೆಂಡರ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾರ್ಮಲಿ ಇತ್ತೀಚೆಗೆ ಬರ್ತಿರೋ ಎಲ್ಲ ಸ್ವಲ್ಪ ಜಾಸ್ತಿ ದುಡ್ಡಿನ ಬೈಕ್ಗಳಲ್ಲಿ ಅವಶ್ಯಕತೆ ಇರುವಂಥ ಆಕ್ಸೆಸರೀಸನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ಲು ಅದರಲ್ಲೇ USB ಪೋರ್ಟ್ ಇರುತ್ತೆ, ಚಾರ್ಜಿಂಗ್ ಎಲ್ಲ ಮಾಡ್ಕೊಂಬಿಡ್ಬೋದು. ಸೊ ಈ ರೀತಿ ಅನೇಕ ಫೀಚರ್ಗಳೆಲ್ಲ ಸಿಕ್ಬಿಡುತ್ತೆ. ಸೊ ಈ ಥರ ಸ್ಪ್ಲೆಂಡರಲ್ಲಿ ಅಂದರೆ ಈ ಎಂಟ್ರಿ ಲೆವೆಲ್ ಬೈಕ್ಗಳಲ್ಲಿ ಆ ಯಾವುದೂ ಫೀಚರ್ ಇರಲ್ಲ. ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ಈ ಎಕ್ಸಸರೀಸ್ ತುಂಬ ಯೂಸ್ ಆಗ್ಬೋದು. ಬನ್ನಿ ಶುರು ಮಾಡೋಣ. ಮೊದಲನೇ ಎಕ್ಸಸರಿ ಬಂದ್ಬಿಟ್ಟು ನಾವು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದು. ಸೊ ಯೂಶ್ವಲಿ ನಾವು ಹೆಲ್ಮೆಟನ್ನು ಸ್ಕೂಟ್ರ್ಗಳಲ್ಲಿ ಹಿಂದ್ಗಡೆ ಡಿಕ್ಕಿ ಓಪನ್ ಮಾಡಿ ಒಳಗಿಟ್ಕೊಂಬಿಡ್ಬೋದು. ಆದರೆ ಈ ಥರ ಬೈಕ್ಗಳಲ್ಲಿ ನಾವು ಹೆಲ್ಮೆಟ್ಟನ್ನು ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆಯಿತಾ. ಸೊ ಅದಕ್ಕೆ ಒಂದು ಎಕ್ಸಸರಿಯನ್ನು ಆರ್ಡ್ರ್ ಮಾಡಿದ್ದೀವಿ. ಸೊ ನೋಡ್ತಾ ಇದ್ದೀರಾ, ಸೊ ಇಲ್ಲೊಂದು ಅಟ್ಯಾಚ್ಮೆಂಟನ್ನು ಆಲ್ರೆಡಿ ಹಾಕಿದ್ದೀನಿ. ಪ್ಯಾಕೇಜ್ ಜಸ್ಟ್ ಒಂದು ಸಣ್ಣ ಪೌಚಲ್ಲಿ ಬಂತು, ಏನು ಬಾಕ್ಸ್ ಇರಲಿಲ್ಲ. ಸೊ ಈ ರೀತಿ ಬರುತ್ತೆ, ನಾವು ಅದನ್ನು ಆಲ್ರೆಡಿ ಅಸೆಂಬಲ್ ಮಾಡಿದ್ದೀವಿ. ನಮಗೆ ಹೆಲ್ಮೆಟ್ಟಲ್ಲಿ ನೋಡಿ ಈ ಥರ ಒಂದು ಮೆಟಲ್ ಇರುತ್ತೆ, ಅಥವಾ ಡೈರೆಕ್ಟಾಗಿ ನಾವು ಬೇಕು ಅಂತ ಅಂದರೆ ಈ ಒಂದು ಏನು ಫ್ಯಾಬ್ರಿಕ್ ಇದೆ ಸ್ಟ್ರ್ಯಾಪು, ಇದಕ್ಕೆ ಬೇಕಾದರೂ ಹಾಕ್ಬೋದು, ಅಥವಾ ಮೆಟಲ್ ಇಲ್ಲಿ ಕೊಟ್ಟಿದ್ದಾರಲ್ವ ಹೆಲ್ಮೆಟ್ಟಲ್ಲಿ, ಇದನ್ನು ಬೇಕಾದ್ರೆ ಹಾಕ್ಬೋದು. ಸೊ ಇದನ್ನು ಹಾಕ್ಬಿಟ್ಟು ನಾವು ಲಾಕ್ ಮಾಡಿದ್ರೆ ನೋಡಿ ಮುಗೀತು. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಹೆಲ್ಮೆಟ್ಟನ್ನು ಕದಿಬೇಕು ಅಂತ ಬರೋರು ಕಳ್ಳರು ಕದಿಲೇಬೇಕು ಅಂತ ಅಂದರೆ ಈ ಒಂದು ಸ್ಟ್ರಾಪ್ ಇದೆ ಅಲ್ವಾ, ಈ ಸ್ಟ್ರಾಪ್ನ ಆರಾಮಾಗಿ ಕತ್ರಿಲಿ ಕಟ್ ಮಾಡಿಕೊಂಡು, ಅಥವಾ ಇಲ್ಲಿರುವಂಥ ಸ್ಟ್ರಾಪ್ನ ಕೂಡ ಈಸಿಯಾಗಿ ಕಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ಸ್ಟಿಲ್ ಆ ಥರ ಯೋಚನೆ ಇಲ್ಲ ಅನ್ನೋರು ಬೇಕಾದ್ರೆ ಈ ಒಂದು ಆಕ್ಸೆಸರಿಯನ್ನು ತಗೋಬೋದು. ಒಂದು ಲೆವೆಲಿಗೆ ಸೇಫ್ ಆಗಿರುತ್ತೆ, ಆಯಿತಾ. ಲಾಕ್ ಇದೆ, 2 ಲಾಕನ್ನು ಕೊಟ್ಟಿದ್ದಾರೆ, ಆರಾಮಾಗಿ ನಾವು ಲಾಕ್ ಮಾಡ್ಕೊಂಬಿಟ್ಟು ಹೋಗ್ಬೋದು. ಇದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ, 150-200 ರೂಪಾಯಿ ಆಗುತ್ತೆ. ಡಿಪೆಂಡ್, ನೀವು ಸೇಲ್ ಟೈಮಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆಗೆ ಸಿಗ್ಬೋದು. ನಂಗೆ ಅನ್ನಿಸ್ದಾಗ ಇದು ಒಂದು ಯೂಸ್ ಆಗುವಂಥ ಎಕ್ಸೆಸರಿ ಆಗ್ಬೋದು. ನೆಕ್ಸ್ಟು ಇನ್ನೊಂದು ಎಕ್ಸೆಸರಿ ಇದೆ. ಸೊ ಅದನ್ನು ಕೂಡ ಆಲ್ರೆಡಿ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಆ ಬಾಕ್ಸನ್ನು ಒಂದು ಸೈಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬೇಕಾರೆ. ಇದು ಪೋರ್ಟ್ರಾನಿಕ್ಸಿಂದು USB ಚಾರ್ಜರು. ಸೊ ನೋಡಿ, ನಿಮ್ಮ ಬೈಕಲ್ಲಿ USB ಚಾರ್ಜರ್ ಇಲ್ಲ ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ತುಂಬ ಯೂಸ್ ಆಗುತ್ತೆ. ಈ ಒಂದು ಚಾರ್ಜರಿಗೆ ನಾವು ಕೊಟ್ಟಿದ್ದು ನಂಗೆ ಅನ್ನಿಸ್ದಂಗೆ 550-600 ರೂಪಾಯಿ ಅಷ್ಟೇ, ಆಯಿತಾ. ಹೆವಿ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಟೋಟಲ್ ಇದ್ರದ್ದು ನಂಗೆ ಅನ್ನಿಸ್ದಂಗೆ 55.5 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಸೊ ಇದರಲ್ಲಿ ಒಂದು USB ಟೈಪ್ ಎ ಪೋರ್ಟ್ ಇದೆ, ಇನ್ನೊಂದು USB ಟೈಪ್ ಸಿ ಪೋರ್ಟ್ ಇದೆ, ಮತ್ತೊಂದು ಸಣ್ಣ ಡಿಸ್ಪ್ಲೇನ ಸಹ ಕೊಟ್ಟಿದ್ದಾರೆ, ಆಯಿತಾ. ನಾವು ಬೇಕು ಅಂದರೆ ಇದನ್ನು ಆಫ್ ಕೂಡ ಮಾಡ್ಕೊಬೋದು. ಈ USB ಟೈಪ್ ಎ ಪೋರ್ಟು 22.5 ವ್ಯಾಟಲ್ಲಿ ಚಾರ್ಜ್ ಮಾಡಿದ್ರೆ, ಈ USB ಟೈಪ್ ಸಿ ಪೋರ್ಟು 33 ವ್ಯಾಟಲ್ಲಿ ಚಾರ್ಜ್ ಮಾಡುತ್ತೆ. ಸೊ ನಂಗೆ ಅನ್ನಿಸ್ದಂಗೆ ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗೇ ಇದೆ. ಆದರೆ ನಿಮ್ಮ ಬ್ಯಾಟ್ರಿ ಔಟ್ಪುಟ್ ಏನಿದೆ ಅದ್ರ ಮೇಲೂ ಕೂಡ ಈ ಚಾರ್ಜಿಂಗ್ ಸ್ಪೀಡು ಡಿಪೆಂಡ್ ಆಗುತ್ತೆ. ಕಂಪ್ಯಾಟಬಲ್ ಇದ್ದರೆ ನಿಮ್ಮ ಬ್ಯಾಟ್ರಿ, ದೊಡ್ಡ ಬ್ಯಾಟ್ರಿ ಇದ್ದರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದು ಕೂಡ ನಂಗೆ ಅನ್ನಿಸ್ದಂಗೆ ಹೆವಿ ಯೂಸ್ ಆಗುತ್ತೆ. ಬಟ್ ಇತ್ತೀಚೆಗೆಲ್ಲ ಅಡ್ವಾನ್ಸ್ಡ್ ಬೈಕ್ಗಳಲ್ಲಿ USB ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. ಇಲ್ಲ ಅಂತ ಅಂದರೆ ಆರಾಮಾಗಿ ಈ ಒಂದು ಆಕ್ಸೆಸರಿಯನ್ನು ಹಾಕೊಬೋದು. ಇನ್ನು ಮುಂದಿನ ಆಕ್ಸೆಸರಿ ಬಂದ್ಬಿಟ್ಟು TPM, ಟೈರ್ ಪ್ರೆಷರ್ ಮಾನಿಟರ್. ಅಂದರೆ ಅಡ್ವಾನ್ಸ್ಡ್ ಡಿಜಿಟಲ್ ಬ್ಲೂಟೂತ್ ಇರುವಂಥ ಟೈರ್ ಪ್ರೆಷರ್ ಮಾನಿಟರ್ ಅಲ್ಲ ಇದು. ಬರೀ ನಂಗೆ ಅನ್ನಿಸ್ದಂಗೆ ಒಂದು 250 ರೂಪಾಯಿ ಆಗುತ್ತೆ. ಇದನ್ನು ನಾವು ಬೇಕು ಅಂದರೆ ಸೈಕಲ್ಗೂ ಯೂಸ್ ಮಾಡ್ಬೋದು, ಈವನ್ ಕಾರ್ಗೂ ಸಹ ಯೂಸ್ ಮಾಡ್ಬೋದು, ಬೈಕಿಗೂ ಸಹ ಯೂಸ್ ಮಾಡ್ಬೋದು. ಇದರಲ್ಲಿ ಹೆಂಗಪ್ಪ ಅಂದರೆ, ನೋಡ್ತಾ ಇದ್ದೀರಾ, ಕೆಲವೊಂದು ಇಂಡಿಕೇಟ್ರ್ಗಳಿರುತ್ತೆ, ಆಯಿತಾ. ಸೊ ಈ ಒಂದು ಪ್ಯಾಕೇಜ್ನ ಹಿಂದೆ ಕೂಡ ಹಾಕಿದ್ದಾರೆ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನಾವು ಇದರಲ್ಲಿ 4 ಕೊಟ್ಟಿದ್ದಾರೆ, ಬೈಕಿಗೆ 2 ಸಾಕು. ಆಲ್ರೆಡಿ ಈ ಟೈರಿಗೆ ಈ ಒಂದು ಆಕ್ಸೆಸರಿಯನ್ನು ಹಾಕಿದ್ದೀನಿ. ಇದು ಹೆಂಗೆ ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ, ಈ ಟೈರಲ್ಲಿ ನಾರ್ಮಲ್ ಪ್ರೆಷರ್ ಇದ್ದರೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪ್ರೆಷರ್ ಇದ್ದರೆ ಆಲ್ಮೋಸ್ಟ್ ಕಂಪ್ಲೀಟ್ ಗ್ರೀನ್ನ ತೋರಿಸುತ್ತೆ. ನೋಡ್ತಾ ಇದ್ದಾರೆ, ಇದರಲ್ಲಿ ಆಲ್ಮೋಸ್ಟ್ ಫುಲ್ ಗ್ರೀನ್ ಇದೆ. ಆ್ಯಕ್ಯುರೇಟಾಗಿ ಇಂಡಿಕೇಟ್ ಮಾಡಲ್ಲ, ಬಟ್ ಒಂದು ಲೆವೆಲಿಗೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ಏರ್ ಕಡಿಮೆ ಇದೆ ಅಂತ ಅಂದರೆ ಹಳದಿ ಕಲರ್ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಫುಲ್ ಕಡಿಮೆ ಇದೆ ಅಂತ ಅಂದರೆ ರೆಡ್ ಕಲರ್ ನಮಗೆ ಕಾಣೋಕ್ಕೆ ಶುರುವಾಗುತ್ತೆ ಸ್ವಲ್ಪ ಜಾಸ್ತಿ. ಇದರಲ್ಲಿ ನೋಡ್ತಾ ಇದ್ದರೆ ನಾರ್ಮಲ್ ಇದೆ, ರೆಡ್ ಅಷ್ಟೊಂದೇನು ಕಾಣ್ತಿಲ್ಲ, ಆಯಿತಾ. ಈ ಮುಖಾಂತರ ರಫಾಗಿ ನಾವು ತಿಳ್ಕೊಬೋದು ಆ್ಯಕ್ಚುಲಿ ಈ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ. ಬಟ್ ಇದನ್ನು 100% ಆ್ಯಕ್ಯುರೇಟ್ ಅಂತ ಅನ್ನೋದಿಲ್ಲ. 250 ರೂಪಾಯಿಗೆ ಡೀಸೆಂಟ್ ಅಂತೀನಿ. ಇತ್ತೀಚೆಗೆ 1,500-2,000 ರೂಪಾಯಿಗೆಲ್ಲ ಆ್ಯಕ್ಚುಲಿ ಡಿಜಿಟಲ್ TPMಗಳೇ ಬಂದ್ಬಿಡ್ತವೆ.
ಅವನ್ನು ಕೂಡ ನೀವು ಬೇಕಂತ ತಗೊಬೋದು, ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನಪ್ಪ ಅಂತ ಅಂದರೆ ಈ ಟಿಪ್ಪಲ್ಲಿದೆ ಅಲ್ವಾ, ಅದು ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಗ್ಲಾಸ್ ಆಯಿತಾ. ಮಿಸ್ ಆಗಿ ಆ ಗ್ಲಾಸ್ ಏನಾದರೂ ಒಡೆದೋಯ್ತು ಅಂತ ಅಂದರೆ ನಿಮ್ಮ ಟೈರ್ಲಿರುವಂಥ ಕಂಪ್ಲೀಟ್ ಪ್ರೆಷರ್ ಹೊರಗಡೆ ಬರುತ್ತೆ ಆಯಿತಾ. ಅಂದರೆ ಟೈರ್ ಫುಲ್ ಎಂಟಿ ಆಗಿಬಿಡುತ್ತೆ. ಸೊ ಆ ಒಂದು ಭಯ ನಂಗೆ ಅನ್ನಿಸ್ದಂಗೆ ಇದರಲ್ಲಿ ಇದ್ದೇ ಇರುತ್ತೆ. ಬಟ್ ಈ ಗ್ಲಾಸ್ ಅಷ್ಟೊಂದು ಡೆಲಿಕೇಟ್ ಇದೆ ಅಂತ ಕೂಡ ಅನ್ನಿಸ್ತಿಲ್ಲ, ಒಂದು ಲೆವೆಲಿಗೆ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತು. ಹೇಳ್ಬೇಕು ಅಂದರೆ ಹೇಳಬೇಕಲ್ಲ, ಈ ಥರನೂ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಮುಂದಿನ ಎಕ್ಸೆಸರಿ ಮತ್ತೊಮ್ಮೆ ಹೆಲ್ಮೆಟ್ಟಿಗೆ ಅಟ್ಯಾಚ್ ಮಾಡುವಂಥ ಎಕ್ಸೆಸರಿ ಇಂಟರ್ಕಾಮ್ ರೀತಿ, ಆದರೆ ಇಂಟರ್ಕಾಮ್ ಅಲ್ಲ. ನಾವಿದು ಕೊಟ್ಟಿದ್ದು ಬರೀ 1,000. ನಮಗೆ ಈ ಒಂದು ಪ್ರಾಡಕ್ಟ್ ಮೇಲೆ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅಂದ್ಕೊಳ್ಳಿ. ಮಳೆ ಜೋರಾಯಿತು. ನಾವು ಕೊಟ್ಟಿದ್ದು ಬರೀ 1,000. ನನಗೆ ಈ ಪ್ರಾಡಕ್ಟ್ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆಯಿತಾ. ಬಟ್ ನಾವು ಯೂಸ್ ಮಾಡಿದ್ಮೇಲೆ ಇದರ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ನಾನು ಅಂದ್ಕೊಂಡೆ ಚೀಪಾಗಿರುತ್ತೆ, ಮೋಸ್ಟ್ಲಿ ಒಂದು 2 ದಿನ ಕೆಲಸ ಮಾಡಿ ಹಾಳಾಗ್ಬಿಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಿದ್ದು ನಾನು. ಇದರಲ್ಲಿ ನಮಗೆ ಟೋಟಲ್ ನೋಡ್ತಾ ಇದ್ದೀರಾ, ಸೊ 4 ಬಟನ್ ಇದೆ. ಒಂದು ಕಾಲ್ ಬಂತು ಅಂತ ಅಂದರೆ ರಿಸೀವ್ ಮಾಡೋದಕ್ಕೆ ಬಟನ್ ಇದೆ, ಮತ್ತು ವಾಲ್ಯೂಮ್ ಅಪ್ ಡೌನ್ ಮಾಡೋಕ್ಕೆ ಬಟನ್ ಇದೆ, ಮತ್ತು ಪವರ್ ಆನ್ ಮಾಡೋದಕ್ಕೆ ಬಟನ್ ಇದೆ ಆಯಿತಾ. ಸೊ ನಮ್ಗೆ ಇದರಲ್ಲಿ ಮೈಕ್ರೋಫೋನ್ ಸಪ್ರೇಟ್ ಅಟ್ಯಾಚ್ಮೆಂಟ್ ಇದೆ. ಆ ಕಡೆ ಈ ಕಡೆ ನಾವೇ ಬೇಕಾದರೆ ಹೆಲ್ಮೆಟ್ಟಿಗೆ ಹಾಕೊಬೋದು ಆಯಿತಾ. ಮತ್ತು ಇಯರ್ ಪೀಸ್ ಆ ಕಡೆ ಈ ಕಡೆ ಹಾಕೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಅದನ್ನು USB Type-C ಮುಖಾಂತರ ನಾವು ಈ ಡಿವೈಸ್ ಕನೆಕ್ಟ್ ಮಾಡ್ಕೊಬೋದು. ಆಲ್ಮೋಸ್ಟ್ ಯಾವ ಹೆಲ್ಮೆಟ್ಟಿಗೆ ಬೇಕಾದ್ರೆ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಡಿಟ್ಯಾಚ್ ಮಾಡಿ ಈ ಥರ ಕ್ಲಿಪ್ ಥರ ಅಟ್ಯಾಚ್ ಆಗುತ್ತೆ. ಇದಕ್ಕೆ IP ರೇಟಿಂಗ್ ಇದೆ ಅಂತ ಅವ್ರು ಹೇಳಿದ್ದಾರೆ, ಬಟ್ ನಂಗೆ ಅನ್ನಿಸ್ದಂಗೆ ಆ ಲೆವೆಲ್ IP ರೇಟಿಂಗ್ ಇರೋ ಡೌಟು. IP67 ಅಂತ ಹಾಕಿದ್ದಾರೆ ಅವರು ಆಯಿತಾ. ಮಳೆ ಬರ್ತಾಯಿದೆ, ಏನಂತೂ ಆಗಿಲ್ಲ, ಆನಂತೂ ಆಗ್ತಾಯಿದೆ, ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಲೈಟ್ ಬೇರೆ ಬರುತ್ತೆ ಇಲ್ಲಿ. ಸೊ ಬ್ಯಾಕ್ ಲೈಟ್ ಇದೆ, ವಾಲ್ಯೂಮ್ ಅಪ್ ಡೌನಿಗೆ. ಈವನ್ ನೀವು ಏನು ಮಧ್ಯದಲ್ಲಿ ಬಟನ್ ಇದೆ ಅಲ್ವಾ, ಇದಕ್ಕೂ ಕೂಡ ನಿಮಗೆ ಬ್ಯಾಕ್ ಲೈಟ್ ಬರುತ್ತೆ ಒಂದು ಲೆವೆಲಿಗೆ. ಕ್ಲಾರಿಟಿ ನನಗೆ ಆ್ಯಕ್ಚುಲಿ ಹೆವಿ ಇಂಪ್ರೆಸ್ ಮಾಡಿ. ಈವನ್ ಬಿಲ್ಡ್ ಕೂಡ ಅಂತ ಕೆಟ್ಟದಾಗಿ ಏನಿಲ್ಲ ಆಯಿತಾ. ನಾವು ಇದರಲ್ಲಿ ಸಾಂಗ್ ಕೇಳಿದಾಗ ನನಗೆ ಲಿಟ್ರಲಿ ಶಾಕ್ ಆಯಿತು. ಈ ಲೆವೆಲ್ ಕ್ಲಾರಿಟಿ ಈ ಪ್ರೈಸ್ ರೇಂಜಿಗೆ ಹತ್ತಿರ ಒಂದು 2-3 ಸಾವಿರ ಪ್ರೈಸ್ ರೇಂಜಿಂದು ಹೆಡ್ಫೋನ್ ಕ್ವಾಲಿಟಿ ಹೆಂಗಿದೆ ಆ ಲೆವೆಲ್ಗಿದೆ ಬರೀ 1,000 ರೂಪಾಯಿಗೆ. ನನಗೆ ಅದು ಹೆವಿ ಇಂಪ್ರೆಸ್ ಮಾಡ್ತು ಆಯಿತಾ. ಜೊತೆಗೆ ನಾವು ಇದರಲ್ಲಿ ಕಾಲ್ ಮಾಡಿ ಕೂಡ ಟ್ರೈ ಮಾಡಿದ್ವು. ನಾನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಅದನ್ನು ತೋರಿಸ್ಬಿಡ್ತೀನಿ, ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಹಲೋ, ವಾಯ್ಸ್ ನೀಟಾಗಿ ಕೇಳಿಸ್ತಿದೆಯಾ ನಿಮಗೆ? ಅಣ್ಣ ಕೇಳಿಸ್ತಿದೆ, ಫುಲ್ ನೀಟಾಗಿ ಕೇಳ್ತಾ ಇದೆ. ಹೆಲ್ಮೆಟ್ ಇಂದು ಆ ಗ್ಲಾಸ್ನು ಹಾಕೊಂಡಿದ್ಯಾ ನೀನು? ಅಣ್ಣ ಇಲ್ಲ, ಈ ಗ್ಲಾಸ್ ಓಪನ್ ಮಾಡಿದೀನಿ. ಗ್ಲಾಸ್ ಕ್ಲೋಸ್ ಮಾಡು. ಈ ಗ್ಲಾಸ್ ಓಪನ್ ಮಾಡಿ ಮಾತಾಡ್ತಿರೋದು. ಕ್ಲೋಸ್ ಮಾಡು. ಈಗ ಗ್ಲಾಸ್ ಕ್ಲೋಸ್ ಮಾಡಿ ಮಾತಾಡ್ತಿರೋದು. ಫುಲ್ ಕ್ಲಿಯರ್ ಆಗಿ ಕೇಳ್ತಾ ಇದೆ. ನಿಂಗೆ ಕೇಳ್ತಾ ಇದೆ? ಕ್ಲಿಯರ್ ಆಗಿದ್ಯಾ? ನನ್ಗೂ ಕ್ಲಿಯರ್ ಆಗಿ ಕೇಳ್ತಾ ಇದೆ. ಟ್ರಾಫಿಕ್ ಇಂದು ಲೈಟ್ ಆಗಿ ಕೇಳ್ತು, ತುಂಬಾ ಏನಿಲ್ಲ, ಬಟ್ ನಿನ್ ವಾಯ್ಸ್ ಅಂತೂ ಫುಲ್ ಕ್ಲಿಯರ್ ಆಗಿದೆ, ಕ್ರಿಸ್ಪ್ ಆಗಿದೆ ಫುಲ್. ಸೊ ಇನ್ನೊಂದ್ಸರಿ ಗ್ಲಾಸ್ ತೆಗಿತೀನಿ ನೋಡಿ. ನಾನು ಗ್ಲಾಸ್ ತೆಗಿ ಇದು ಗ್ಲಾಸ್ ತೆಗೆದು ಮಾತಾಡ್ತಿರೋದಣ್ಣ. ಈಗ ಗ್ಲಾಸ್ ಓಪನ್ ಆಗಿದೆ. ಗ್ಲಾಸ್ ತೆಗೆದ್ರೂ ಚೆನ್ನಾಗಿ ಕೇಳ್ತಾ ಇದೆ. ಆಗಾಗ ಲೈಟ್ ಒಂಚೂರು ನೋಡಿ ಈ ತರ ಜೋರಾಗಿ ಬಂದಾಗ ಆರನ್ ಸೌಂಡ್ ಕೇಳ್ತಾ ಬಿಟ್ರೆ ವಾಯ್ಸ್ ಅಂತೂ ಕ್ಲಿಯರ್ ಆಗಿದೆ. ಸೂಪರ್ ಆಗಿದೆ ಬಿಡು. ಓಕೆ. ಕೇಳಿಸ್ಕೊಂಡ್ರಲ್ಲ, ಈವನ್ ಕಾಲ್ ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಇಂಪ್ರೆಸಿವ್ ಆಗಿದೆ. ನಿಮಗೆ ಕೇಳೋರ್ಗೂ ಚೆನ್ನಾಗಿ ಕೇಳುತ್ತೆ ಮತ್ತು ಆ ಕಡೆ ಕೇಳಿಸ್ಕೊಳ್ಳೋರ್ಗೂ ತುಂಬ ಚೆನ್ನಾಗಿ ಕೇಳುತ್ತೆ. ಏನಕ್ಕೆ ಅಂದರೆ ಅವ್ರು ಕೊಟ್ಟಿರುವಂಥ ಮೈಕ್ ಆ್ಯಕ್ಚುಲಿ ಬಾಯಿ ಹತ್ರಕ್ಕೆ ಬರುತ್ತೆ ಆಯಿತಾ. ಸೊ ಹತ್ರನೇ ಇರೋದ್ರಿಂದ ನೀವು ಮಾತಾಡಿದ್ದು ಕ್ಲಾರಿಟಿ ಚೆನ್ನಾಗಿ ಕೇಳುತ್ತೆ. ಸೊ ನನಗೊಂದು ಇಂಪ್ರೆಸ್ ಮಾಡ್ತು. ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ನಿಮಗೆ ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಹೆವಿ ಮಳೆ ಬರ್ತಾ ಇದೆ, ಬಟ್ ಸ್ಟಿಲ್ ಹಂಗೆ ಮಾಡ್ತಾ ಇದ್ದೀವಿ, ಮರದ ಕೆಳಗಿದ್ದೀವಿ, ಅಷ್ಟೊಂದು ಗೊತ್ತಾಗ್ತಿಲ್ಲ. ಸೊ ಇದು ನಾವು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಂಥ ವಿಡಿಯೋ ಆಯಿತಾ. ಆಕ್ಸೆಸರೀಸ್ ಬೇಕು ಅಂತ ಅಂದರೆ 1,000 ರೂಪಾಯಿಂದೆಲ್ಲ ಸಿಗುತ್ತೆ, ಬಟ್ ನಾವು ಸ್ವಲ್ಪ ಕಡಿಮೆ ದುಡ್ಡಿಂದ ತರಿಸ್ಬಿಟ್ಟು ಮಾಡೋಣ, ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ ಆಯಿತಾ. ಸೊ ಇದಕ್ಕೆ ನಂಗೆ ಅನ್ನಿಸ್ದಂಗೆ ಒಂದು 2,000 ರೂಪಾಯಿನೂ ಖರ್ಚಾಗಿಲ್ಲ, 2,000 ರೂಪಾಯಿ ಒಳಗಡೆ ನಾವು ಖರ್ಚು ಮಾಡಿದ್ದೀವಿ. ಸೊ ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.